पूज्याय राघवेंद्राय ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಹೇ. ರಾಯರನ್ನ ಸ್ಮರಿಸ್ತಾ ಹಾಗೆ ರಾಯರು ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನಾನು ಮಾಡೋವಂಥ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಬಂದು ಗುರುವಾರದ ವ್ಲಾಗ್. ಬೆಳಿಗ್ಗೆಯಿಂದನೇ ಮನೆಯೆಲ್ಲ ಕ್ಲೀನ್ ಮಾಡಿ ಸಂಜೆ ಪೂಜೆಗೆ ಏನೆಲ್ಲ ಬೇಕೋ ಅದನ್ನು ರೆಡಿ ಮಾಡಿಕೊಂಡು ಈಗ ಸಂಜೆ ಪೂಜೆನ ಮಾಡ್ತಾ ಇದ್ದೀನಿ. ಇವತ್ತು ಬಂದು ತುಂಬಾ ವಿಶೇಷವಾದಂತಹ ದಿನ. ರಾಘವೇಂದ್ರ ಸ್ವಾಮಿಗಳು ಹುಟ್ಟಿದಂತಹ ದಿನ, ರಾಯರ ಜಯಂತಿ ಇತ್ತು. ಸೊ ಹಾಗಾಗಿ ತುಂಬಾ ವಿಶೇಷವಾಗಿತ್ತು. ನಾನು ಕೂಡ ಸ್ವಲ್ಪ ನೈವೇದ್ಯಕ್ಕೆ ಅಂತೇಳಿ ಕೇಸರಿ ಬಾತ್ ಎಲ್ಲ ಮಾಡಿ ನೈವೇದ್ಯಕ್ಕೆ ಇಟ್ಟು ಪೂಜೆನ ಮಾಡ್ತಾ ಇದ್ದೀನಿ. ನಮ್ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇಲ್ಲ. ಸೊ ನನಗೆ ಅದು ಮಂತ್ರಾಲಯಕ್ಕೆ ಹೋಗಬೇಕು, ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದನೇ ಫೋಟೋ ತಂದು ಪೂಜೆ ಮಾಡಬೇಕು ಅನ್ನೋದೊಂದು ಆಸೆ ಇದೆ. ಸೊ ಹಾಗಾಗಿ ನಾನು ಮನೇಲಿರೋಂಥ ಫೋಟೋಗಳಿಗೇ ಪೂಜೆ ಮಾಡ್ತಾ ಇದ್ದೀನಿ. ಸೊ ಅದು ತುಂಬಾ ನೀತಿ ಇರುತ್ತೆ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡೋದಕ್ಕೆ. ಅದೆಲ್ಲ ತಿಳ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ. ಈಗ ಸದ್ಯಕ್ಕೆ ಮನೇಲಿರೋ ಫೋಟೋಗಳಿಗೆ ಪೂಜೆ ಮಾಡ್ತಾ ರಾಯರನ್ನ ನೆನೆಸ್ಕೊಳ್ತಾ ಪೂಜೆ ಮಾಡ್ತಾ ಬರ್ತಾಯಿದ್ದೀನಿ. ನಾನೇನು ಮೊದಲಿಂದನೂ ಗುರುವಾರದೊತ್ತು ಪೂಜೆ ಮಾಡ್ತಾ ಬರ್ತಾ ಇರಲಿಲ್ಲ. ಅಂದರೆ ರ್ಯಾಂಡಮಾಗಿ ಮಾಡ್ತಾಯಿದ್ದೆ, ಕಂಪಲ್ಸರಿಯಾಗಿ ಅಂತ ಏನು ಮಾಡ್ತಾ ಇರಲಿಲ್ಲ. ಬಟ್ ಈಗ ಮಗು ಆದಾಗಿಂದ ನಾನು ಕಂಪಲ್ಸರಿಯಾಗಿ ಪ್ರತಿ ಗುರುವಾರನೂ ಪೂಜೆ ಮಾಡ್ತಾ ಬರ್ತಾಯಿದ್ದೀನಿ. ಯಾಕೆ ಅಂತಂದರೆ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ನನಗೆ ಡೆಲಿವರಿ ಆಗೋವರೆಗೂ ಪ್ರತಿ ಸರಿ ಹಾಸ್ಪಿಟಲ್ಗೆ ಚೆಕಪ್ಗೆ ಮತ್ತು ಸ್ಕ್ಯಾನಿಂಗ್ ಏನಕ್ಕೆ ಹೋದರೂ ಸಹ ಮೊದಲು ನನಗೆ ನೆನಪಿಗೆ ಬರ್ತಾ ಇದ್ದಿದ್ದೆ ರಾಘವೇಂದ್ರ ಸ್ವಾಮಿಗಳು. ಸೊ ಅವ್ರನ್ನ ನೆನಪು ಮಾಡಿಕೊಂಡೇ ನಾನು ಚೆಕಪ್ಗೆ ಹೋಗ್ತಾಯಿದ್ದೆ. ಯಾಕೆ ಅಂತಂದರೆ ಹಾಸ್ಪಿಟಲ್ ಚೆಕಪ್ ಅಂದ್ರೇ ಒಂಥರ ಟೆನ್ಷನ್ನು, ಭಯ, ಏನು ಹೇಳ್ತಾರೋ ಏನೋ, ಎಲ್ಲ ಮಗು ಎಲ್ಲ ಆಗಿದೆಯಾ, ಏನೂ ತೊಂದರೆ ಇಲ್ವಾ, ಈ ಥರ ತುಂಬಾ ಕನ್ಫ್ಯೂಷನ್ನು, ಟೆನ್ಷನ್ಸಲ್ಲಿ ನಾವು ಆಸ್ಪತ್ರೆಗೆ ಹೋಗ್ತಾ ಇರ್ತೀವಲ್ವ. ಸೊ ಅದಕ್ಕೋಸ್ಕರ ನಾನು ರಾಯರನ್ನ ನೆನೆಸ್ಕೊಳ್ತಾ ಹೋಗ್ತಾಯಿದ್ದೆ. ಏನೂ ತೊಂದರೆ ಇಲ್ಲದೆ ಆರೋಗ್ಯವಾಗಿ ಮಗು ಹುಟ್ಟಬೇಕು. ಸೊ ಈ ರೀತಿ ಆದರೆ ನಾನು ಪ್ರತಿ ಗುರುವಾರನೂ ಸಹ ಪೂಜೆ ಮಾಡ್ತೀನಿ. ಆ್ಯಂಡ್ ಮಂತ್ರಾಲಯಕ್ಕೂ ಸಹ ಬಂದು ಮಗು ಜೊತೆ ದರ್ಶನ ಮಾಡ್ಕೊಂಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಅದಲ್ಲದೆ ನನಗೆ 8th ಮಂತ್ ಇರಬೇಕಾದ್ರೆ ಸ್ವಲ್ಪ ಡೆಂಗ್ಯೂ ಫೀವರ್ ಆಗಿ ಆಲ್ಮೋಸ್ಟ್ 1 ವೀಕ್ ನಾನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಸಹ ಆಗಿದೆ. ಸೊ ಆ ಟೈಮಲ್ಲೆಲ್ಲ ನಾನು ನೆನಪು ಮಾಡ್ಕೊತಾ ಇದ್ದಿದ್ದೆ ರಾಘವೇಂದ್ರ ಸ್ವಾಮಿಗಳನ್ನ ಅಂತ ಹೇಳ್ಬೋದು. ಸೊ ಆದಷ್ಟು ಬೇಗ ರಾಯರ ದರ್ಶನ ಆಗೋ ರೀತಿ ಆಗಲಿ, ನಾನು ಸಹ ಮಂತ್ರಾಲಯಕ್ಕೆ ಹೋಗಿ ಬರೋ ಥರ ದೇವ್ರ ಕೃಪೆ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಅದಾದಮೇಲೆ ನಾನು ಅಲ್ಲಿಗೆ ವ್ಲಾಗ್ನ ಸ್ಟಾಪ್ ಮಾಡಿದೆ. ನೆಕ್ಸ್ಟ್ ಡೇಯಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಬಂದು ಫ್ರೈಡೇ ವ್ಲಾಗ್. ಫ್ರೈಡೇ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ಗೆ ಅಂತೇಳಿ ಇಲ್ಲಿ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿನ ಮಾಡ್ಕೊಳ್ತಾ ಇದ್ದೆ. ಬೆಂಡೆಕಾಯಿ ಪಲ್ಯ ರೆಸಿಪಿನ ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಸೊ ನೀವು ಯಾರಿಗಾದರೂ ಬೇಕು ಅಂತಂದರೆ ಹೋಗಿ ಒಂದ್ಸರಿ ಚೆಕ್ಔಟ್ ಮಾಡಿ. ಇಲ್ಲಿ ಈಗ ನಾನು ಚಪಾತಿನೆಲ್ಲ ಲಟ್ಟಿಸಿಟ್ಕೊಳ್ತಾ ಇದ್ದೀನಿ. ಒಂದೇ ಸರಿ ಎಷ್ಟು ಚಪಾತಿ ಬೇಕೋ ಅಷ್ಟನ್ನು ಲಟ್ಟಿಸ್ಕೊಂಡ್ಬಿಟ್ಟು ಹಾಗೆ ಅದನ್ನು ಬೇಯಿಸ್ಕೊಳ್ತೀನಿ. ಜಾಸ್ತಿ ಏನು ಬೇಕಾಗೋದಿಲ್ಲ, ಇರೋದು ನಾವು 3 ಜನ ಅಲ್ವಾ, ಒಂದು 7-8 ಚಪಾತಿ ಆದರೆ ಸಾಕಾಗುತ್ತೆ. ಸೊ ಹಾಗಾಗಿ ಒಂದೇ ಸರಿ ಅಷ್ಟನ್ನು ಲಟ್ಟಿಸ್ಕೊಂಡು ಹಾಗೆ ಬೇಯಿಸ್ಕೊಳ್ತೀನಿ. ತುಂಬ ಜನದೊಂದು ಕಂಪ್ಲೇಂಟ್ ಇರುತ್ತೆ, ಚಪಾತಿ ಮಾಡಿದಾಗ ಮಾತ್ರ ಸಾಫ್ಟಾಗಿರುತ್ತೆ, ಅದಾದಮೇಲೆ ಸ್ವಲ್ಪ ಹೊತ್ತಿಗೆಲ್ಲ ಗಟ್ಟಿ ಆಗಿಬಿಡುತ್ತೆ ಅಂತ. ಸೊ ಅಂಥವ್ರಿಗೆ ನನ್ನ ಕಡೆಯಿಂದ ಒಂದು ಟಿಪ್ ಅಂತ ಇದು. ಏನಿಲ್ಲ, ನೀವು ಚಪಾತಿ ಹಿಟ್ಟನ್ನು ಕಲಸಿಡ್ತೀರಲ್ವ, ಸೊ ಸಾಫ್ಟಾಗಿ ಕಲಿಸ್ಕೊಳ್ಳಿ. ಮತ್ತು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಒಂದು 20 to 30 ಮಿನಿಟ್ಸ್ ಆದರೂ ಅದನ್ನು ನೆನೆಯೋದಕ್ಕೆ ಬಿಡಬೇಕು. ಅದಾದ ನಂತರನೇ ನೀವು ಚಪಾತಿನ ಈ ಥರ ಲಟ್ಟಿಸ್ಕೊಳ್ಬೇಕು. ಎಷ್ಟೇ ತೆಳ್ಳಗೆ ಲಟ್ಟಿಸ್ಕೊಂಡ್ರೂ ಸಹ ಚಪಾತಿ ಸಾಫ್ಟಾಗೇ ಇರುತ್ತೆ. ಆ್ಯಂಡ್ ಇನ್ನೊಂದು ಬೇಯಿಸಬೇಕಾದ್ರೆ ಸಹ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ತುಂಬ ಲೋ ಫ್ಲೇಮ್ ಮಾಡೋದು ಮತ್ತು ಹೈ ಫ್ಲೇಮ್ ಮಾಡೋದು, ಈ ರೀತಿ ಹೆಚ್ಚು ಕಡಿಮೆ ಮಾಡ್ಕೊಂಡು ಬೇಯಿಸೋಕ್ಕೆ ಹೋಗಬೇಡಿ. ಒಂದೇ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚಪಾತಿ ಅಷ್ಟನ್ನು ಸುಟ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ಚಪಾತಿ ಸಾಫ್ಟಾಗಿರುತ್ತೆ. ನೀವು ಎಷ್ಟೇ ಹೊತ್ತಿಟ್ಟರು ತಿಂದರೂ ಕೂಡ ಸಾಫ್ಟಾಗೇ ಇರುತ್ತೆ. ಪಾಪು ಈಗ ಕ್ಯೂಟಾಗಿ ಒಂದೊಂದು ವರ್ಡ್ನ ಹೇಳೋದು ಕಲ್ತಿದ್ದಾಳೆ. ಅಜ್ಜಿ, ತಾತ, ಅಣ್ಣ, ಅಕ್ಕ, ಅತ್ತೆ, ಈ ರೀತಿ. ಸೊ ಅವಳು ಯಾವ ರೀತಿ ಹೇಳ್ತಾಳೆ ಅನ್ನೋದನ್ನು ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಶೇರ್ ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಅಜ್ಜಿ 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 ಅಕ್ಕ ಅಕ್ಕ ಅತ್ತೆ ಅತ್ತೆ ಹೇಳಪ್ಪ. ಅತ್ತೆ 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 ಹೇಳ. ಹೋಗ್ಲಿ ಅಕ್ಕನು, ಅಕ್ಕ ಹೇಳು. ಅತ್ತೆ 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 ಅಜ್ಜಿ ಅಲ್ಲಮ್ಮ, ಅತ್ತೆ ಅಜ್ಜಿ ಅಜ್ಜಿ ಅಜ್ಜಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಅಗೈನ್. ಆ್ಯಕ್ಚುಲಿ ಇದು ಸ್ಯಾಟರ್ಡೆ ಬಂದು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇದೆ. ಸೊ ಹಾಗಾಗಿ ನಿಮಗೆಲ್ಲ ವಿಶ್ ಮಾಡೋಣ ಅಂತೇಳಿ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಹ್ಯಾಪಿ ವುಮೆನ್ಸ್ ಡೇ, ಮಹಿಳಾ ದಿನಾಚರಣೆಯ ಶುಭಾಶಯಗಳು.
ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಹೆಣ್ಮಕ್ಳು, ನಿಮ್ಮೆಲ್ಲರಿಗೂ ವುಮೆನ್ಸ್ ಡೇ ಶುಭಾಶಯಗಳನ್ನು ತಿಳಿಸ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬಂದು ನನಗೆ ಸೀಮಂತಕ್ಕೆ ಒಂದಷ್ಟು ಸೀರೆಗಳು ಬಂದಿತ್ತು. ಸೊ ಆ ಸೀರೆಗಳದ್ದು ಬ್ಲೌಸ್ ಎಲ್ಲ ಈಗ ನಾನು ಸ್ಟಿಚ್ ಮಾಡಿಸಿದೆ. ಲೇಟೆಸ್ಟ್ ಬ್ಲೌಸ್ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ವುಮೆನ್ಸ್ ಡೇ ಸ್ಪೆಷಲ್ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ಲೌಸ್ ಡಿಸೈನ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಬನ್ನಿ ಇವಾಗ ನಾನು ತೋರಿಸ್ತೀನಿ. ಇದು ಬಂದು ಒಂದು ರೀತಿ ಡೋಲಾ ಸಿಲ್ಕ್ ಫ್ಯಾಬ್ರಿಕ್ ಬರುತ್ತಲ್ಲ ಆ ಬ್ಲೌಸು. ಇದಕ್ಕೆ ಜಸ್ಟ್ ಸಿಂಪಲಾಗಿ ಈ ಥರ ಶಾರ್ಟ್ ಸ್ಲೀವ್ಸ್ ಇಡ್ತೀನಿ, ಅದಕ್ಕೆ ಐ ಬಫ್ ಕೊಡಿಸಿದ್ದೀನಿ. ಆ್ಯಂಡ್ ಬ್ಯಾಕ್ ಸೈಡ್ ಬಂದು ಈ ರೀತಿ ಡೀಪಾಗಿ ರೌಂಡ್ ಇಡ್ಸಿದ್ದೀನಿ ಅಷ್ಟೇ. ಸೊ ಇದೊಂದಾಯಿತು. ಸೆಕೆಂಡ್ ಬಂದು ಇದು ಆ್ಯಕ್ಚುಲಿ ನಾನು ಸೀಮಂತ ಆದಮೇಲೆ ಉಟ್ಕೊಂಡಿದ್ದೆ. ಸೀಮಂತಕ್ಕೆ ಏನು ಬಂದಿದ್ದಲ್ಲ, ಸೀಮಂತಕ್ಕೆ ಅಂತೇಳಿ ತೊಗೊಂಡಿದ್ದು. ಈ ಥರ ಫುಲ್ ಲಾಂಗ್ ಸ್ಲೀವ್ಸ್ ಬರುತ್ತೆ, ಲೈಟ್ ಬಫ್ ಬರುತ್ತೆ. ಆ್ಯಂಡ್ ಹಿಂದೆ ಬಂದು ಈ ಥರ ಡ್ರಾಪ್ ಶೇಪಲ್ಲಿ ಬರುತ್ತೆ. ಸೊ ಆ ಥರ ಇದೆ. ಇನ್ನು ನೆಕ್ಸ್ಟ್ ಬಂದು ಈ ಒಂದು ಸ್ಯಾರಿ ನನಗೆ ನಮ್ಮಮ್ಮ ಗೌರಿ ಹಬ್ಬಕ್ಕೆ ಅಂತ ಯಾವಾಗಲೂ ಕೊಡಿಸಿದ್ದು, ಬಟ್ ನನಗೂ ಹುಟ್ಟೇ ಇಲ್ಲ. ಈ ಥರ ಬರುತ್ತೆ, ಕಾಣಿಸ್ತಿದೆಯಾ ಅನಿಸುತ್ತೆ. ಇದು ತುಂಬಾ ಚೆನ್ನಾಗಿದೆ ಸ್ಯಾರಿ ಮತ್ತು ಬ್ಲೌಸ್ ಕಾಂಬಿನೇಷನ್ ಎಲ್ಲನೂ ಈ ರೀತಿ ಮಾಡಿಸಿದ್ದೀನಿ. ಯಾವಾಗಲಾದರೂ ಹುಟ್ಟಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿಯಾಗಿದೆ ಏನು ಅಂತ. ಇದಕ್ಕೆ ನಾರ್ಮಲ್ ಸ್ಲೀವ್ಸ್ ಅಷ್ಟೇ, ಬರೀ ಹಿಂದೆ ಬ್ಯಾಕ್ ಸೈಡ್ ಮಾತ್ರ ಈ ಥರ ಡಿಸೈನ್ ಮಾಡಿಸಿದ್ದೀನಿ. ಸೊ ನಿಮ್ಗೆ ಏನಾದರೂ ಇಷ್ಟ ಆಗ್ತಿದೆ ಅನ್ನೋದನ್ನು ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ, ಯೂಸ್ ಆಗುತ್ತೆ. ಸೊ ಇದು ಬಂದು ಇನ್ನೊಂದು ಸ್ಯಾರಿ ಬ್ಲೌಸ್. ಇದು ಸ್ಯಾರಿ ಮತ್ತು ಬ್ಲೌಸ್ ಎರಡೂ ಕೂಡ ತುಂಬಾ ಚೆನ್ನಾಗಿದೆ. ಹಾಗಾಗಿ ಕಾಂಟ್ರಾಸ್ಟಾಗಿ ಇದು ಸ್ಟಿಚ್ ಮಾಡಿಸಿದ್ದೀನಿ. ಆ್ಯಂಡ್ ಬ್ಯಾಕ್ ತೋರಿಸ್ಕೊಡ್ತೀನಿ ಮೊದಲಿಗೆ. ಸೊ ನೋಡ್ಬೋದು, ಬ್ಯಾಕ್ ಬಂದು ಈ ರೀತಿ ಒಂದು ಡೈಮಂಡ್ ಶೇಪಲ್ಲಿ ಮಾಡಿದ್ದಾರೆ. ಸೊ ಅದೇನೇ ಮುಂದೆನೂ ಕೂಡ ಅದೇ ಥರನೇ ಶೇಪಲ್ಲಿ ಫ್ರಂಟು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಮೇನ್ ಹೈಲೈಟ್ ಬಂದು ಸ್ಲೀವ್ಸ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಇದೆ, ಸ್ಯಾರಿನಲ್ಲೇ ಕಟ್ ಮಾಡಿಕೊಂಡು ಇದಕ್ಕೆ ಈ ರೀತಿ ಡಿಸೈನ್ ಮಾಡಿರೋವಂಥದ್ದು ಚೆನ್ನಾಗಿದೆ. ಇದು ಹಾಕ್ಕೊಂಡಾಗ ಲೈಕ್ ಈ ಥರ ಕಾಣುತ್ತೆ. ಸೊ ಇದೊಂದು. ಇನ್ನೊಂದು ಬ್ಲೌಸ್ ಬಂತಿದ್ದು, ಇದು ಬಂದು ಫ್ರಂಟ್ ನೆಕ್ ಈ ರೀತಿಯಾಗಿ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡ್ ಬಂದು ಈ ರೀತಿ ನೆಟ್ ಕೊಡಿಸಿದ್ದೀನಿ. ಸೊ ಒಂದು ಚಕ್ಸ್ ಥರ ಡೀಪಾಗಿ ಒಂದು ಚಕ್ಸ್ ಥರ ಕೊಡಿಸ್ಬಿಟ್ಟು ಅದಕ್ಕೆ ನೆಟ್ ಕೊಡಿಸಿದ್ದೀನಿ. ಮಧ್ಯದಲ್ಲಿ ಸ್ಯಾರಿ ಕಲರ್ದೆ ಬಟನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಮೇನ್ ಸ್ಲೀವ್ಸ್ ಬಂದು ಈ ರೀತಿಯಾಗಿದೆ. ಸೊ ನೋಡ್ಬೋದು, ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಈ ರೀತಿಯಾಗಿದೆ. ಆ್ಯಕ್ಚುಲಿ ನಾನು ಬೇರೆ ಡಿಸೈನ್ನ ಹೇಳಿದೆ, ಬಟ್ ನಮ್ಮ ಟೈಲರ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನಾವು ಹೇಳೋದೇ ಒಂದಂದರೆ ಅವ್ರು ಮಾಡೋದೇ ಒಂದು ಅನ್ನೋ ಥರ ಮಾಡಿಕೊಟ್ಟಿದ್ರು. ಈ ಥರ ಫುಲ್ ಕಟಿಂಗ್ಸ್ ಮಾಡಿಕೊಟ್ಬಿಟ್ಟಿದ್ರು. ಸೊ ಹಾಗಾಗಿ ನಾನು ಏನು ಮಾಡಿದೆ, ಮತ್ತೆ ಇದಕ್ಕೆ ನೆಟ್ ಕೊಡಿಸಿದ್ದೀನಿ. ಆ್ಯಕ್ಚುಲಿ ಇದ್ರ ಜೊತೆ ಒಂದು ರೆಫರೆನ್ಸ್ ಪಿಕ್ಚರ್ನ ಹಾಕ್ತೀನಿ, ನಾನು ಯಾವ ಥರ ಡಿಸೈನ್ ಹೇಳಿದೆ ಅಂತ. ನನಗೆ ಅದು ಬಾಯಿ ಬರ್ತಾ ಇಲ್ಲ ಹೇಳೋದಕ್ಕೆ ಡಿಸೈನ್ ಏನು ಅಂತ. ಸೊ ಅದನ್ನು ಹೇಳಿದರೆ ಅವ್ರು ಇದನ್ನು ಮಾಡಿದರು. ಓಕೆ, ಅದಕ್ಕೆ ಈ ಥರ ನೆಟ್ ಕೊಡಿಸ್ಬಿಟ್ಟು ಕವರ್ ಅಪ್ ಮಾಡಿಸಿದ್ದೀನಿ. ಫ್ರಂಟ್ ಬ್ಯಾಕ್ ಸೈಡ್ ನೋಡಿ ಈ ರೀತಿಯಾಗಿದೆ. ಸೊ ಇದನ್ನು ನಾನು ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ದು, ಆ ಒಂದು ವ್ಲಾಗಲ್ಲಿ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಇನ್ನು ಬಂದು ಇದು ಸ್ಯಾರಿ. ಈ ಸ್ಯಾರಿನೂ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಹೊಲಿಸೋಣ ಅಂತ ಹೇಳ್ಬಿಟ್ಟು ಹೊಲಿಸಿದೆ. ಇವಾಗಂತೂ ಎಲ್ಲ ಓಲ್ಡ್ ಇಸ್ ಗೋಲ್ಡನ್ ಅನ್ನೋ ರೀತಿ ಹಳೆ ಕಾಲದ ಡಿಸೈನ್ಸ್ ಎಲ್ಲ ಮತ್ತೆ ಟ್ರೆಂಡಿಂಗಲ್ಲಿದೆ. ಅದೇ ಥರನೇ ಇದು ಕೂಡ. ಇದು ಬಂದು ಫ್ರಂಟ್ ನೆಕ್, ಓಕೆನಾ. ಫ್ರಂಟ್ ನೆಕ್ ಬರುತ್ತೆ, ಫ್ರಂಟ್ ಹುಕ್ಸೇ ಬರುತ್ತೆ. ಇನ್ನು ಬ್ಯಾಕ್ ಬಂದು ಫುಲ್ ಐ ನೆಕ್ ಬ್ಲೌಸ್ ಹೊಲಿಸ್ಬಿಟ್ಟು ಸ್ಲೀವ್ಸ್ ಕೂಡ ನಾರ್ಮಲ್ ಸ್ಲೀವ್ಸ್ ಇದೆ. ಸೊ ಇಲ್ಲಿ ನೋಡ್ಬೋದು, ಫುಲ್ ಕೆಳಗಡೆ ಬಂದು ಕಟಿಂಗ್ ಕೊಟ್ಟು ಈ ರೀತಿ ಫುಲ್ ಒಂದು ಡೋರಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಒಂದು ಬ್ಲೌಸ್ ಇದು. ಇದು ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ. ಇದು ಸ್ವಲ್ಪ ತುಂಬಾ ಡೀಪಾಗಿ ಕೂಡ ಇಡಿಸ್ಕೊಬೋದು. ನಾನು ಬೇಡ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಮಾಡಿಸಿದ್ದೀನಿ. ಇದು ಲಾಸ್ಟ್ ಒನ್ನು. ಇದು ಕೂಡ ಅಷ್ಟೇ ಸಿಂಪಲ್ ಸ್ಯಾರಿ, ಚೆನ್ನಾಗಿದೆ. ಸೊ ಇದೇನಿಲ್ಲ, ಒಂಥರ ಲೀಫ್ ಶೇಪಲ್ಲಿ ಫುಲ್ ಡೀಪಾಗಿ ಒಂದು ನೆಕ್ ಇಟ್ಟಿದ್ದಾರೆ. ಆ್ಯಂಡ್ ಸ್ಲೀವ್ಸ್ ಬಂದು ಈ ಥರ ಬಫ್ ಸ್ವಲ್ಪ ಬಫ್ ಕೊಟ್ಟು ಈ ಥರ ಮಾಮೂಲಿ ನಾರ್ಮಲ್ ಸ್ಲೀವ್ ಥರ ಮಾಡಿದ್ದಾರೆ. ನನಗೆ ಇದು ತುಂಬ ಐ ಪಫ್ ಕೇಳಿದೆ, ಬಟ್ ಮೆಟೀರಿಯಲ್ ಸಾಕಾಗಲ್ಲ ಅಂದ್ಬಿಟ್ಟು ಈ ರೀತಿ ಮಾಡಿಕೊಟ್ಟಿದ್ದಾರೆ. ಓಕೆ, ಇದಿಷ್ಟು ಬಂದು ಇವಾಗಿನ ಲೇಟೆಸ್ಟ್ ಬ್ಲೌಸ್ ಡಿಸೈನ್ಸ್ ನಾನು ಸ್ಟಿಚ್ ಮಾಡಿಸಿರುವಂಥದ್ದು. ಹೋಪ್ ನಿಮಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಸ್ಟಿಚ್ ಮಾಡಿಸ್ಬೇಕು ಅಂತಂದರೆ ಇದನ್ನು ರೆಫರೆನ್ಸಾಗಿ ತೊಗೊಳ್ಬೋದು. ಈ ಒಂದು ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಆ್ಯಂಡ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇಲ್ಲಿಗೆ ಈ ಒಂದು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಈ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.